ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ರಾಣಿ ಅಲ್ಪವಿರಾಮ ಮಂಗಳೂರಿನಲ್ಲಿದ್ದೇನೆ. ಹೀಗೆ ಒಂದು ದಿನ ನಮ್ಮ ಮನೆಯಲ್ಲಿ ನಡೆದ ಘಟನೆ ಕುರಿತು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಾನು ವಿದ್ಯಾಭ್ಯಾಸ ಮುಗಿಸಿ ನೌಕರಿಗೆ ಸೇರಬೇಕು ಅಂತ ಪ್ರಯತ್ನ ಪಡುತ್ತಾ ಇದ್ದೆ. ಇದೇ ವೇಳೆ ಮನೆಯಲ್ಲಿ ನನಗೆ ಕಲ್ಯಾಣ ನಿಶ್ಚಯ ಮಾಡಿಬಿಟ್ರು. ಕಲ್ಯಾಣದ ಬಳಿಕ ಸಿಟಿಯಲ್ಲಿಯೇ ಕರಿಮಣಿ ಮಾಲೀಕ ಮತ್ತು ನಾನು ಇದ್ದೆವು. ಇವಾಗ ಪ್ರಮೋಷನ್ ಆಗಿದೆ. ಹೀಗಾಗಿ ವಿದೇಶಕ್ಕೆ ಪತಿರಾಯ ಹೋಗಿದ್ದಾರೆ. ಹೀಗಾಗಿ ಕೆಲವು ಸಾರಿ ರಜೆ ಹಾಕಿ ಬಂದು ಹೋಗೋದು ಮಾಡುತ್ತಾರೆ. ನಾನು ಅತ್ತೆ ಮಾವ ಜೊತೆಗೆ ಇದ್ದೇನೆ. ಗಂಡನ ಪ್ರೀತಿಯಿಲ್ಲದ ನಾನು ಕೆಲವು ಬಾರಿ ಒಂಟಿ ಅನಿಸುತ್ತೆ. ಯಾಕೆಂದರೆ ಎಲ್ಲರೂ ತಮ್ಮ ತಮ್ಮ ಕರಿಮಣಿ ಮಾಲೀಕನ ಜೊತೆಗೆ ಸಿಟಿಯಲ್ಲಿ ಸುತ್ತಾಡೋದು ನಾನು ನೋಡಿದ್ದೇನೆ. ಇದನ್ನು ನೋಡಿ ಹೊಟ್ಟೆ ಕಿಚ್ಚು ಆಗುತ್ತೆ. ಹೀಗಾಗಿ ನಾನೇನು ಕರ್ಮ ಮಾಡಿದ್ದೇನೆ ಅನಿಸುತ್ತೆ. ಚಳಿಗಾಲ ಬಂದಾಗ ಅಂತೂ ನನ್ನ ಕಷ್ಟ ಯಾರ ಮುಂದೆ ಹೇಳಬೇಕು. ಹೀಗಾಗಿ ಕೈಗೆ ಕೆಲಸ ಕೊಡುತ್ತಿದೆ. ಆದರೆ ಇವೆಲ್ಲ ನಿಜವಾದ ಸಮಾಧಾನ ಕೊಡುವುದಿಲ್ಲ. ಹೀಗಾಗಿ ಕಷ್ಟದಲ್ಲಿ ಜೀವನ ನಡೆಯುತ್ತಿತ್ತು. ಹೀಗೆ ಒಂದು ಘಟನೆ ನಡೆದೇ ಹೋಯಿತು. ಒಂದು ದಿನ ಕರಿಮಣಿ ಮಾಲೀಕ ಫೋನ್ ಮಾಡಿ ಅವರ ಫ್ರೆಂಡ್ ಕೈಯಲ್ಲಿ ಒಂದು ಗಿಫ್ಟ್ ಕೊಟ್ಟು ಕಳಿಸುತ್ತಾ ಇದ್ದೇನೆ. ಅದನ್ನು ತಗೊಂಡು ಮನೆಯಲ್ಲಿ ಇಟ್ಟಕೋ ಅಂದರು. ಅವರ ಮಾತು ಕೇಳಿ ಕುತೂಹಲ ಹೆಚ್ಚಾಯಿತು. ಗಿಫ್ಟ್ ಏನೂ ಇರಬಹುದು, ದೊಡ್ಡ ಗಿಫ್ಟ್ ಇರಬಹುದಾ ಎಂಬ ವಿಷಯಗಳು ತಲೆಯಲ್ಲಿ ಓಡಾಡುತ್ತಾ ಇದ್ವು. ಆಮೇಲೆ ನಂಗೆ ಯಾಕೆ ಬಿಡು ಅಂತ ಸುಮ್ಮನೆ ಆಗಿ ಬಿಟ್ಟೆ. ಮರುದಿನ ಸಂಜೆ ಮನೆಯ ಬೆಲ್ ಹೊಡೆಯತೊಡಗಿತ್ತು. ಹೋಗಿ ಬಾಗಿಲು ತೆರೆದ ಒಬ್ಬ ಯುವಕ ನಿಂತಿದ್ದ. ಅವನಿಗೆ ನೋಡಿದಾಗ ಎಲ್ಲೋ ನೋಡಿದ ಅನುಭವ ಆಯಿತು. ಆಮೇಲೆ ಒಳಗಡೆ ಕರೆದು ಕುಡಿಸಿದೆ. ಆಗ ನಮ್ಮ ಅತ್ತೆ ಮಾವ ಅವನಿಗೆ ಮಾತಾಡಿಸಿ ವಾಕಿಂಗ್ ಮಾಡೋಕ್ಕೆ ಹೊರಗಡೆ ಹೋದರು. ಆಗ ನಾನು ಹೋಗತ್ತೇನೆ ರಮೇಶ ಅಂದರು. ಆಗ ಆ ಹೆಸರು ಕೇಳಿ ನನಗೆ ಶಾಕ್ ಆಯಿತು. ಯಾಕೆಂದರೆ ಮನೆಯಲ್ಲಿ ಕುಂತವ ನನ್ನ ಸ್ನೇಹಿತ ಆಗಿದ್ದ. ನಾನು ಡಿಗ್ರಿ ಓದುವಾಗ ಟ್ಯೂಷನ್ ಹಚ್ಚಿದೆ. ಅಲ್ಲಿ ಅವನು ಬರುತ್ತಿದ್ದ ಉತ್ತಮ ಸ್ನೇಹಿತರಾಗಿದ್ದೆವು. ಎಲ್ಲ ವಿಷಯದಲ್ಲಿ ಸಹಾಯ ಮಾಡುತ್ತಿದ್ದ. ಹೀಗಾಗಿ ಅವನು ನನಗೆ ಆಪ್ತ ಸ್ನೇಹಿತ ಆಗಿದ್ದ. ಹೀಗೆ ಟ್ಯೂಷನ್ ದಿಂದ ಬರುವಾಗ ಆತ ಚಿಂತನೆಯಲ್ಲಿ ಇರೋದನ್ನು ನೋಡಿ ಯಾಕೋ ಅಂತ ವಿಚಾರಿಸಿದೆ. ಅವನು ತಾನು ಇಂಗ್ಲಿಷ್ ಭಾಷೆಯಲ್ಲಿ ಸಾಧನೆ ಮಾಡಬೇಕು. ಆದರೆ ನನಗೆ ಧೈರ್ಯ ಬರುತ್ತಿಲ್ಲ. ತಪ್ಪು ಮಾಡುತ್ತಾ ಇದ್ದೇನೆ ಅನಿಸುತ್ತೆ ಅಂದ. ಪೂರ್ಣವಿರಾಮ. ಆಗ ನಾನು ಯಾಕೋ ಏನಾಗಿದೆ ಹೇಳು ಅಂದೆ. ಅವನು ಮೊದಲು ಏನಿಲ್ಲ ಅಂದ. ಆಮೇಲೆ ಆಣೆ ಮಾಡಿಸಿ ಕೇಳಿದೆ. ಆಗ ರಮೇಶ ನನಗೆ ಇಷ್ಟಪಡೋದನ್ನು ಹೇಳಿದ. ಆದರೆ ನಾನು ಇದೆಲ್ಲ ಆಗೋದಿಲ್ಲ, ನಾವು ಸ್ನೇಹಿತರಷ್ಟೇ ಅಂದೆ. ಈ ಘಟನೆ ನಡೆದ ಬಳಿಕ ರಮೇಶ ಫೋನ್ ಬಂದ ಮಾಡಿದ್ದ. ಆಮೇಲೆ ಕಾಣೆಯಾದವ ಇಂದು ಮನೆಯ ಮುಂದೆ ಪತ್ತೆಯಾಗಿದ್ದಾನೆ. ಅದು ನನ್ನ ಯಜಮಾನನ ಸ್ನೇಹಿತನಾಗಿ. ಇದೆಲ್ಲ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡುತ್ತಿದ್ದೆ. ಅಷ್ಟರಲ್ಲಿ ಆತ ಹಳೆಯ ಸ್ನೇಹಿತನನ್ನು ಒಳಗಡೆ ಕರೆಯೋದಿಲ್ವಾ ಅಂತ ಸದ್ದು ಬಂತು. ನಾನು ಹಾಗೇನಿಲ್ಲ ಬಾ ಅಂದೆ. ಆಮೇಲೆ ಚಹಾ ಮಾಡಿಕೊಟ್ಟು ಅವನ ಜೊತೆಗೆ ಮಾತಾಡುತ್ತಾ ಕುಳಿತಿದ್ದೆ. ಆಗ ರಮೇಶ ತನ್ನ ಜೀವನ ಮತ್ತು ಅವತ್ತು ನಾಪತ್ತೆಯಾಗಿದ್ದ ಕಾರಣವನ್ನು ಹೇಳಿದ. ಪೂರ್ಣವಿರಾಮ. ಹೀಗೆ ವಿದ್ಯಾಭ್ಯಾಸ ಮುಗಿಸಿ ಅಲೆಯುತ್ತಿದ್ದಾಗ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ತು. ಅಲ್ಲಿಯೇ ನಿನ್ನ ಯಜಮಾನನ ಪರಿಚಯ ಆಯ್ತು ಅಂದ. ಆಮೇಲೆ ವಿದೇಶಕ್ಕೆ ಹೋಗಿದ್ದೆ. ಅಲ್ಲಿಂದ ಪ್ರಮೋಷನ್ ಆಗಿ ಇದೀಗ ಊರಿಗೆ ಬಂದಿದ್ದೇನೆ ಅಂದ. ಪೂರ್ಣವಿರಾಮ. ಅದು ಯಾರೋ ಅಪರಿಚಿತರ ಜೊತೆಗೆ ಮಾತಾಡೋ ರೀತಿಯಲ್ಲಿ. ನಾನು ಯಾಕೋ ಹೀಗೆ ಮಾತಾಡುತ್ತಾ ಇದೀಯಾ, ಮೊದಲ ಹಾಗೆ ಮಾತಾಡು ಅಂದೆ. ಮೊದಲೇ ಅದು ಮಳೆಗಾಲ. ಅಷ್ಟೊತ್ತಿಗೆ ಮಳೆ ಜೋರಾಗಿ ಬರೋಕ್ಕೆ ಶುರು ಮಾಡಿತು. ಅದಕ್ಕೆ ನಾನು ಇಲ್ಲಿಯೇ ಇರು ಇವತ್ತು. ಊಟ ಮುಗಿಸಿಕೊಂಡು ಹೋಗು ಅಂದೆ. ಅವನು ಆಗೋದಿಲ್ಲ ಹೋಗತ್ತೇನೆ ಅಂದ.
ನಾನು ಸರಿ ಸ್ವಲ್ಪ ಹೊತ್ತು ಕುಂತು ಹೋಗು ಮಳೆಯಿದೆ ಅಂದೆ. ಅವನು ಸರಿ ಅಂದ. ಮಾತು ಮತ್ತೆ ಆರಂಭ ಮಾಡಿದ್ವಿ. ಹೇಗಿದೆ ನಿನ್ನ ಜೀವನ ಅಂತ ಕೇಳಿದೆ. ಅವನು ಸುಮ್ಮನೆ ಇದ್ದ. ಆಮೇಲೆ ಹೇಗೋ ನಡೆಯುತ್ತಿದ್ದೆ ಪರವಾಗಿಲ್ಲ ಅಂದ. ಕಲ್ಯಾಣ ಅಂತ ಕೇಳಿದೆ. ಅವನು ನನ್ನ ಮರೆಯೋಕೆ ಆಗದೆ ಕಲ್ಯಾಣ ಮಾಡಿಕೊಂಡಿಲ್ಲ ಅಂದ. ನಾನು ಸುಳ್ಳು ಹೇಳಬೇಡ ಅಂದೆ. ಅವನು ಆಣೆ ಮಾಡಿ ಹೇಳಿದ. ಅವನ ಮಾತು ಕೇಳಿ ಬೇಜಾರ ಆಯಿತು. ಆಮೇಲೆ ಅವತ್ತು ನಿನ್ನ ಮಾತಿಗೆ ಬೆಲೆ ಕೊಡಬೇಕಾಗಿತ್ತು, ನಾನು ಒಪ್ಪಿಕೊಳ್ಳಬೇಕು. ಇವಾಗ ಈ ಪರಿಸ್ಥಿತಿ ಬರತ್ತಾ ಇರಲಿಲ್ಲ ಅಂತ ನನ್ನ ಜೀವನದ ಸಮಸ್ಯೆ ಹೇಳಿಕೊಂಡೆ. ಪೂರ್ಣವಿರಾಮ. ಅವನು ನಿನ್ನ ಕರಿಮಣಿ ಮಾಲೀಕನಿಗೆ ಬುದ್ಧಿಯಿಲ್ಲ, ನಿನ್ನ ಬಿಟ್ಟು ವಿದೇಶಕ್ಕೆ ಹೋಗಿದ್ದಾನೆ, ಅವನೊಬ್ಬ ಮೂರ್ಖ ಅಂದ. ಆ ಮಾತು ಕೇಳಿ ನನಗೆ ಕೋಪ ಬಂತು. ಆದರೆ ಅವನು ಹೇಳೋದು ಸರಿ ಅನಿಸಿತು. ಯಾರಾದರೂ ಹೀಗೆ ಮಾಡತ್ತಾರಾ ಅಂದ. ನಾನು ಹೋಗಲಿ ಬಿಡು, ನನ್ನ ಜೀವನ ಹೀಗೆ ಇದೆ. ನಿನಗೆ ನನಗಿಂತ ಚೆನ್ನಾಗಿ ಇರೋಳು ಸಿಗತ್ತಾಳೆ ಅಂದೆ. ಅವನು ನಿನ್ನ ಗಂಡ ಅದೃಷ್ಟವಂತ, ಅವನಿಗೆ ನೀನು ಸಿಕ್ಕಿದೀಯಾ ಅಂದ. ಆದರೆ ನನಗೆ ನೀನು ಸಿಗಬೇಕಲ್ಲ ಅಂತ ಮುಖ ಸಪ್ಪೆ ಮಾಡಿದ. ಆಗ ನಾನು ಏನು ಅದೃಷ್ಟ ಏನೋ, ಅವನು ಇವಾಗ ನನ್ನ ಜೊತೆಗೆ ಇಲ್ಲ, ಯಾವಾಗಲೂ ದುಡ್ಡು ಕೆಲಸ ಅಂತ ಇರತ್ತಾರೆ ಅಂದೆ. ಅವನು ನಾನು ಅವನ ಜಾಗದಲ್ಲಿ ಇದ್ದಿದ್ರೆ ಒಂದು ಕ್ಷಣವೂ ನಿನ್ನ ಬಿಟ್ಟು ಇರತ್ತಾ ಇರಲಿಲ್ಲ ಅಂದ. ನಾನು ಏನೂ ಮಾಡುತ್ತಿದ್ದೆ ಅಂದೆ. ಅವನು ಅದನ್ನು ಮಾಡುತ್ತಿದೆ ಅಂದ. ಏನೂ ಬಿಡಿಸಿ ಹೇಳು, ಇಲ್ಲ ಆ ಕೆಲಸ ಮಾಡಿ ತೋರಿಸು ಅಂತ ನಸುನಕ್ಕೆ. ಅವನಿಗೆ ಎಲ್ಲವೂ ಅರ್ಥ ಆಯಿತು. ನನ್ನ ಬದುಕಿನ ಕಷ್ಟಗಳಿಗೆ ಪರಿಹಾರ ಒದಗಿದ. ಎಲ್ಲ ಕೆಲಸವನ್ನೂ ಮಾಡಿಕೊಟ್ಟ. ಹೊರಗಡೆ ಮಳೆ ಬೇರೆ ಜೋರಾಗಿತ್ತು. ಹೀಗಾಗಿ ಮನೆಗೆ ಯಾರು ಬರುವ ಹಾಗೆ ಇರಲಿಲ್ಲ. ಅಂದು ರಮೇಶ ಜೀವನದಲ್ಲಿ ಮರೆಯದ ಹಾಗೆ ಇರುವ ಗಿಫ್ಟ್ ಕೊಟ್ಟ. ಆಮೇಲೆ ಕೆಲಸ ಬೇಕಾದಾಗ ಹೊರಗಡೆ ಹೋಗಿ ಕೆಲಸ ಮಾಡುತ್ತಾ ಇದ್ದೇನೆ. ಸ್ನೇಹಿತರೆ, ನನ್ನ ಕಥೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.